ಸೆಕೆಂಡ್ ಫೇವ್ರೆಟ್ ರಿಂಗ್. ನಂಗೆ ತುಂಬಾ ಇಷ್ಟ ಆಯ್ತು. ಆಯ್ತಾ, ಅವ್ರು ಬೇಕು ಅಂತಾನೆ ಜಗಳ ಮಾಡ್ತಾರೆ, ನಾನು ಬೇಕು ಅಂತಾನೆ ಜಗಳ ಮಾಡ್ತೀನಿ. ಇಬ್ರೇ ಬಂದಿದ್ದೀರಾ ರೆಸಾರ್ಟ್ಗೆ, 5 ನಿಮಿಷ ಅಷ್ಟೇ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬಟ್ ನಾವು ಗೋಲ್ಡ್ ತಗೊಂಡ್ಮೇಲೆ 1,000 ರೂಪಾಯಿ ಕಮ್ಮಿ ಆಗೈತೆ ಅದೇ ಫಸ್ಟ್ ಗಿಫ್ಟ್, ಫಸ್ಟ್ ಗೋಲ್ಡ್ ಅವಳಿಗೆ ಏನದು ಪರ್ಚೇಸ್ ಮಾಡಿರೋದು ಅಂತ ಅಂದ್ರೆ ರಿಂಗು. ಅದು ತೆಗಿಯಕ್ಕೂ ಇಷ್ಟ ಇರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಇದು. ಮತ್ತೆ ಸರ್ಪ್ರೈಸ್ ಸ್ಟಾರ್ಟ್ ಆಗಿದ್ದು ಎಲ್ಲ ಅವ್ರು ಹೇಳಿ ಕೇಕ್ ತರ್ಸಿದ್ದಾಯ್ತು. ಮಗಳವಲ್ಲ, ಅದಕ್ಕೆ ನೋಡ್ತಾ ಹಾಯ್, ಹೆಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಯಾಕೆ ಹೋಗಿ ನೋಡ್ತಾ ಇದೀಯಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ಸ್ಪೆಷಲ್ ವಿಡಿಯೋ. ನನ್ನ ಬರ್ಡೇ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಜೊತೆಗೆ ನನ್ನ ಬರ್ಡೇಗೆ ಸಚ್ಚು ಏನೇನು ಗಿಫ್ಟ್ ಕೊಟ್ಟ ಅದನ್ನೆಲ್ಲ ಡಿಸೈನ್ಸ್ ತೋರಿಸಿ, ಹೇಗಿದೆ ತೋರಿಸಿ ಅಂತ ತುಂಬ ಜನ ಮೆಸೇಜ್ ಹಾಕಿದ್ರಿ ನಾವು ಆಸ್ಕ್ ಮಿ ಕ್ವಶನ್ ಹಾಕಿದಾಗ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲೂ. ಸೊ ದಟ್ಸ್ ವೈ ನಾವು ಡಿಸೈನ್ಸ್ ತೋರಿಸೋಣ, ಅದು ಹೇಗಿದೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸಚ್ಚು. ತುಂಬಾ ಚೆನ್ನಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದು. ಫಸ್ಟ್ ಟೈಮ್ ಆಯ್ತಾ ನನಗೆ, ಫಸ್ಟ್ ಟೈಮ್ ನನಗೆ ಮಿಡ್ ನೈಟ್ ಅಲ್ಲಿ ಆ ತರ ಎಲ್ಲ ಸರ್ಪ್ರೈಸ್ ಕೊಟ್ಟು ಆ ತರ ಎಲ್ಲ ಸೆಲೆಬ್ರೇಷನ್ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಅಂಡ್ ಆ ಟೀಮ್ನು ಅಷ್ಟೇ ತುಂಬಾ ಚೆನ್ನಾಗಿ ಏನದು ಗೈಡ್ ಮಾಡ್ಕೊಂಡು ಹಿಂಗ್ ಮಾಡ ಹಂಗ್ ಮಾಡ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು, ನನ್ಗೆ ಒಂಚೂರು ಐಡಿಯಾ ಇರ್ಲಿಲ್ಲ. ನನ್ನ ಸರ್ಪ್ರೈಸ್ ಚೆನ್ನಾಗಿ ಆಗಕ್ಕೆ ಆ ಟೀಮೇ ಕಾರಣ. ಹೌದೌದು, ಆ ಟೀಮೇ ಕಾರಣ. ಟೀಮ್ ನಿಮ್ಗೆ ಏನಾದ್ರು ನಿಮ್ಮ ಸ್ಪೆಷಲ್ ಪರ್ಸನ್ಸ್ಗೆ ನೀವೇನಾದ್ರು ಸರ್ಪ್ರೈಸ್ ಕೊಡ್ತೀರಾ ಅಂತ ಅಂದ್ರೆ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಮೆನ್ಷನ್ ಮಾಡಿರ್ತೀವಿ, ನಂಬರ್ ಕೊಟ್ಟಿರ್ತೀವಿ. ನಿಮ್ಗೆ ಏನಾದ್ರು ಬೇಕಿತ್ತು ಅಂತ ಅಂದ್ರೆ ನೀವು ಆ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಸರ್ಪ್ರೈಸ್ ದ ಸೀಕ್ರೆಟ್ ಸರ್ಪ್ರೈಸ್ ಅಂತ ಅವ್ರ ಪೇಜ್ ಇರೋದು, ಇನ್ಸ್ಟಾಗ್ರಾಮ್ ಪೇಜ್. ಸೂಪರ್ ಆಗಿ ಮಾಡ್ತಾರೆ, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಏನೋ ನನ್ ಮುಖದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ, ನಾನು ಆಲ್ಮೋಸ್ಟ್ ಬರ್ಡೇ ಆಗಿ 3 to 4 days ಆಯ್ತು. ಸ್ಟಿಲ್ ನಾನು ಅದೇ ಒಂಥರ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ. ಅಷ್ಟು ಚೆನ್ನಾಗಿತ್ತು, ನನ್ನಂತೂ ತುಂಬಾ ಇಷ್ಟ ಆಯ್ತು. ಹೆಂಗಿತ್ತು ಅದು ಓವರ್ ಸ್ಟಾರ್ಟಿಂಗ್ ಇಂದ ಹೆಂಗಿತ್ತು ಅದೇ? ಸ್ಟಾರ್ಟಿಂಗ್ ಯಾವ ತರ ಅದು ಎಕ್ಸಿಕ್ಯೂಟ್ ಆಯ್ತು? ಸ್ಟಾರ್ಟಿಂಗ್ ಏನಂತ ಅಂದ್ರೆ ಮಿಡ್ ನೈಟ್ ಸೆಲೆಬ್ರೇಷನ್ ಆಕ್ಚುಲಿ ತುಂಬಾ ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಮಾಡೋಣ ಈ ಸತಿ ಬರ್ಡೇ ಅಂತ ಪ್ಲಾನ್ ಮಾಡಿದ್ದು. ಸೊ ದಟ್ಸ್ ವೈ ನಾವು ಒಂದ್ ರೆಸಾರ್ಟ್ ಬುಕ್ ಮಾಡಿದ್ವಿ, ರೆಸಾರ್ಟ್ಗೆ ಹೋಗಿದ್ವಿ. ಏನಪ್ಪಾ ಅಂತಂದ್ರೆ ಮಿಡ್ ನೈಟ್ ಅಲ್ಲಿ ಇನ್ನೇ ನಾವಿಬ್ರೆ ಅಲ್ವಾ, ಜಸ್ಟ್ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಇವನ್ ಹೇಳಿದ್ದ. ಓಕೆ ಫೈನ್ ಆಯ್ತು, ಕೇಕ್ ಕಟ್ ಮಾಡೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಅಷ್ಟೇ ಇದ್ದಿದ್ದು ಪ್ಲಾನ್. ನೈಟ್ 12 ಗಂಟೆ ಒಂದ್ ಚಿಕ್ಕ ಕೇಕ್, ಅದು ಅರ್ಧ ಕೆಜಿ 1/4 ಕೆಜಿ ಇರೋ ಕೇಕ್ ತಗೊಂಡ್ಬಿಟ್ಟು ಕಟ್ ಮಾಡೋಣ ಅಂತ ಹಂಗಂತ ಪ್ಲಾನ್ ಇದ್ದಿದ್ದು. ಸೊ ದಟ್ಸ್ ವೈ ಸರಿ ಆಯ್ತು ಅಂತ ಅದಕ್ಕೆ ಓಕೆ ಅಂತ ಅನ್ಬಿಟ್ಟು ನಾವು ಅಲ್ಲಿ ಆಕ್ಚುಲಿ ನನ್ ಬರ್ಡೇನ ಒಂಥರ ಪೀಸ್ಫುಲ್ ಆಗಿ ನಾವಿಬ್ರೆ ಪ್ರೈವೇಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅಲ್ಲೋಗಿದ್ವಲ್ಲ. ಸೊ ಅಷ್ಟು ಸಾಕು ಅಂದ್ಬಿಟ್ಟು ಸುಮ್ನೆ ಇದ್ವಿ. ಇವನು ಸರಿ ಆಯ್ತು ರೆಡಿ ಆಗು ಅಂತ ಅಂದ. ಅಫ್ಕೋರ್ಸ್ ನನಗೆ ಏನಂತ ಅಂದ್ರೆ ಹೆಂಗಿದ್ರು ಆಚೆ ಹೋಗಿದ್ವಿ, ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಳಕ್ ಚೆನ್ನಾಗಿರತ್ತೆ ಅಂತ ಅನ್ಬಿಟ್ಟು ನಾನು ಏನ್ ಮಾಡಿದೆ, ರೆಡಿ ಆದೆ. 11-11:30 ಅಷ್ಟೊತ್ತಿಗೆ ರೆಡಿ ಆಗಕ್ ಸ್ಟಾರ್ಟ್ ಆದೆ. ನನ್ ಮಗಳಿಗೆ ಅಷ್ಟರಲ್ಲಿ ಊಟ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿಸಿ ಅವಳಿಗೆಲ್ಲ ಫುಲ್ ಫೋಟೋಸ್ ಎಲ್ಲ ತಗೊಳಕ್ ಬೇಕಲ್ಲ ಅಂತ ಅನ್ಬಿಟ್ಟು ರೆಡಿ ಆದ್ವಿ. ಅಲ್ಲಿ ಒಂದ್ ಸ್ಪಾಟ್ ಇತ್ತು ಆಯ್ತಾ, ಒಂದ್ ಏರಿಯಾ ಇತ್ತು. ಅಲ್ಲಿಗೆ ಹೋಗ್ಬಿಟ್ಟು ಬೆಳಿಗ್ಗೆಲ್ಲ ಚೆನ್ನಾಗಿತ್ತು ಅಲ್ಲೆಲ್ಲ. ಸೊ ದಟ್ಸ್ ಅಲ್ಲಿಗೆ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಇವ್ನು ಪ್ಲಾನ್ ಮಾಡ್ದ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಅಲ್ಲ ಆಕ್ಚುಲಿ ಯಾರೋ ಶಟಲ್ ಆಡ್ತಾ ಇದ್ರು. ಆಲ್ಮೋಸ್ಟ್ 12 o'clock ಆಗಿದ್ದೆ, ಶಟಲ್ ಆಡ್ತಾ ಇದ್ರು. ಯಾರಂತಾನೆ ಗೊತ್ತಿಲ್ಲ ನನಗೆ, ಯಾರು ಗೊತ್ತೇ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರನ್ನೆಲ್ಲ ನೋಡೇ ಇಲ್ಲ ಅಲ್ಲ. ಅವರು ಸೀಕ್ರೆಟ್ ಏನ್ ಸರ್ಪ್ರೈಸ್ ಪ್ಲಾನ್ ಮಾಡಿದ್ರು ಅವರೇ ಶಟಲ್ ಆಡ್ತಾ ಇದ್ದಿದ್ದು. ನನಗೆ ಗೊತ್ತಿಲ್ಲ. ನನ್ಗೆ ಫಸ್ಟ್ ಆಫ್ ಆಲ್ ನಾವ್ ಆಕ್ಚುಲಿ ಯಾರಾದ್ರೂ ಅಲ್ಲಿ ಜನ ಇದ್ರು ಅಂತಂದ್ರೆ ನಾವ್ ಅಲ್ಲಿ ಹೋಗಲ್ಲ. ಯಾಕಂದ್ರೆ ನಮ್ ಪಾಡಿಗೆ ನಾವ್ ಇದ್ಬಿಡ್ತೀವಿ, ಲೈಕ್ ಬೇರೆ ಕಡೆ ಹೋಗ್ಬಿಡ್ತೀವಿ, ಸ್ವಲ್ಪ ಪ್ರೈವೇಟ್ ಆಗಿರೋಣ ಅನ್ನೋ ತರ, ಲೈಕ್ ನಾವ್ ಮಾತ್ರ ಇರೋಣ ಅನ್ನೋ ತರ. ಅಲ್ಲಿ ಶಟಲ್ ಆಡ್ತಿದಾರೆ, ಇವನು ಇಲ್ಲೇ ಕುತ್ಕೊಳ್ಳೋಣ, ಒಂದ್ 1/2 an hour ಇಲ್ಲೇ ಸ್ಪೆಂಡ್ ಮಾಡೋಣ, ಇನ್ನೂ ಒಂದ್ 1/2 an hour ಟೈಮ್ ಇದೆಯಲ್ಲ ಅಂತ ಇವನಂತ ಇದ್ದಾನೆ. ಅವರು ಇದ್ದಕ್ಕಿದ್ದಂಗೆ ಲೈಕ್ ಕಾಫ್ ನನ್ ಮೇಲೆ ಹಾಕಿ ಆಮೇಲೆ ಆ ಸೀನ್ ಎಲ್ಲ ನಡೆದು ಜಗಳ ಎಲ್ಲ ಆಗಿ, ನಿಮ್ಗೆ ಪ್ರಾಬಬ್ಲಿ ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಹೆಂಗೆಲ್ಲ ನಡೀತು ಅಂತ. ಆಕ್ಚುಲಿ ಏನಂದ್ರೆ ಅವ್ರು ಬೇಕು ಅಂತಾನೆ ಕಾಕ್ನ ಇವಳಿಗೆ ಹೊಡೆಯೋದು, ಅದಾದ್ಮೇಲೆ ಅದನ್ನ ನಾನ್ ನೋಡೋದು, ಅದಾದ್ಮೇಲೆ ಜಗಳ ಆಗುತ್ತೆ ಆಯ್ತಾ. ಅವ್ರು ಬೇಕು ಅಂತಾನೆ ಜಗಳ ಮಾಡ್ತಾರೆ, ನಾನು ಬೇಕು ಅಂತಾನೆ ಜಗಳ ಮಾಡ್ತೀನಿ. ಫುಲ್ ಏನು ಹಂಗೆ ಹಿಂಗೆ ಅಂತ ಅದು ಪ್ಲಾನ್ ಇದ್ದಿದ್ದು. ಸೊ ಅವ್ರು ಅದೇ ತರ ನೀಟಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ಇವಳು ಕೂತಿರೋ ಜಾಗಕ್ಕೆ ಬಂದ್ರು, ಅವರು ಬೇರೆ ಕಡೆ ಆಡ್ತಾ ಇದ್ರು. ಆಮೇಲೆ ನಾವು ಕೂತಿರೋ ಜಾಗಕ್ಕೆ ಬಂದ್ರು, ಆಡ್ಕೊಂಡು ಇವಳಿಗೆ ಕಾಕಲ್ಲಿ ಹೊಡೆದ್ರು. ಕಾಕು ಬಂದು ಹೊಡೆದಾಗ ನಾನು ಸುಮ್ನೆ ಕೇಳಿದೆ, ಡೌ ಮಾಡ್ಕೊಂಡು ಕನ್ಫ್ಯೂಷನ್ ಆಯ್ತಾ, ನಡೀತಾ ಇದೆಯಾ ಅಥವಾ ಯಾರು ಇವರೆಲ್ಲ, ಯಾಕೆ ಸುಮ್ನೆ ಏನಾದ್ರು ರೇಗಿಸ್ತಾ ಇದಾರ ಅಥವಾ
ನಿಜವಾಗ್ಲೂ ಇದೆಲ್ಲ ನಡೀತಾ ಇದ್ಯಾ? ಮೊದ್ಲೇ ನ್ಯೂಸ್ ಗಳು ಏನೇನೇನೇನೋ ಆಯ್ತಾ, ಅಲ್ಲಿ ರೆಸಾರ್ಟ್ ಅಲ್ಲಿ ಹಂಗಲಾಟೆ ಆಯ್ತಂತೆ, ಇವ್ರು ಯಾರೋ ಹಿಂಗ್ ಹೊಡಿದ್ರಂತೆ, ಈ ತರ ಎಲ್ಲ ನ್ಯೂಸ್ ಗಳು ಕೇಳಿ ಅವರು ಕೇಳಿ ವಾದ ಕೇಳಿ ಭಯ ಮಾಡ್ಬೇಕಾದ್ರೆ ನನ್ಗೆ. ಇವಳಿಗೊಂದ್ ಡೈಲಾಗ್, ಇಬ್ರೇ ಬಂದಿದ್ರ ರೆಸಾರ್ಟ್ ಗೆ 5 ನಿಮಿಷ ಅಷ್ಟೇ ಅಂತ ಡೈಲಾಗ್ ಹೊಡೆದ್ಬಿಟ್ರು. ನನ್ಗಲ್ಲಿ ಭಯ ಸ್ಟಾರ್ಟ್ ಈ ಆಯ್ತು. ಡ್ರಾಪ್ ಆಯ್ತಾ, ಅವಾಗ ನಾನ್ ಹೋಗ್ಬಿಟ್ಟು ಬ್ಯಾಟ್ ಎತ್ಕೊಂಡ್ ಬಂದೆ, ಏನ್ ಇವಾಗ ಹಂಗೆ ನಾನು ಹಿಂಗೆ ಅಂತ. ಗೆಲ್ಲೋಯ್ತವ್ರೆ ಇವ್ರು ಹಿಂಗೋಯ್ತವ್ರಲ್ಲ ಅಂತೆಲ್ಲ ಫುಲ್ ಗಾಬ್ರಿಲ್ ನೋಡಿದೀನಿ ಆಯ್ತಾ. ನಿಮ್ ಎಕ್ಸಾಕ್ಟ್ ನಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಅವ್ರ ಜಗಳದ ವಿಡಿಯೋ ಎಲ್ಲ ನಿಮ್ಗೆ ಟ್ಯಾಗ್ ಮಾಡ್ತೀವಿ ವಿಡಿಯೋದಲ್ಲಿ, ಸೊ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗಿರತ್ತೆ ಅಂತ. ಸೊ ಯೂಟ್ಯೂಬ್ ಅಲ್ಲಿ ಇದೆ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಇದೆಲ್ಲ ಆದ್ಮೇಲೆ ಅವರೇನೆ ಬುಕ್ಕೆ ಕೊಟ್ಬಿಟ್ಟು ವಿಶ್ ಬ್ಲಾಸ್ಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಬೊಕ್ಕೆ ಕೊಟ್ರು. ವಿಶ್ ಮಾಡ್ಬಿಟ್ಟು ಕೇಕ್ ಕಟ್ ಮಾಡಿಲ್ಲ ಆಗ ಆಕ್ಚುಲಿ. ಇಲ್ಲ ಬೊಕ್ಕೆ ಕೊಟ್ರು, ವಿಶ್ ಮಾಡಿದ್ರು, Wish ಇಷ್ಟೇ ಮಾಡಿದ್ರು, ಅಂದ್ಬಿಟ್ಟು ಸರಿ ಆಯ್ತು ರೂಮ್ ಹೋಗೋಣ ಅಂತ ಅವ್ರ ಅಂದ್ಬಿಟ್ಟು ಆಕ್ಚುಲಿ ಏನ್ ಹೇಳಿದ್ರು ಅಂದ್ರೆ, ನಾವೆಲ್ಲ ನಿಮ್ ಫಾಲೋವರ್ಸ್, ಸೊ ನೀವ್ ಇವತ್ತು ಇಲ್ಲಿ ಬರ್ತೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಈ ತರ ಚಿಕ್ಕದಾಗಿ ನಾವು ಸರ್ಪ್ರೈಸ್ ವಿಶ್ ಮಾಡಕ್ ಬಂದಿದೀವಿ. ನಮ್ದು ಇಲ್ಲೇ ಹತ್ರನೇ ಹಳ್ಳಿ ಇರೋದು, ಸೊ ಅಲ್ಲಿಂದ ಬಂದಿರೋದು ನಾವೆಲ್ಲ, ಈ ತರ ಒಂದ್ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ಬಿಟ್ರು ಆಯ್ತಾ. ಓಕೆ ಫೈನ್. ಅದಾದ್ಮೇಲೆ ನೆಕ್ಸ್ಟ್ ಏನಿತ್ತಂದ್ರೆ ಕಾರ್ ಡೆಕೋರೇಷನ್ ಮಾಡೋದು. ಸೊ ನಾವ್ ಬಂದ್ವಿ, ನಾವ್ ರೂಮ್ ಬಂದ್ವಿ, ನಾವ್ ಕಾರ್ ವಾಪಸ್ ರೂಮಿಗೆ ಡೆಕೋರೇಷನ್ ಹೊರಟಿದ್ವಿ. ಮಾಡಬೇಕಿತ್ತು. ನನ್ಗೂ ಅಲ್ಲಿ ತಲೆಯಲ್ಲಿ ಏನ್ ನೋಡ್ತಿದೆ ಅಂದ್ರೆ, ಪ್ರಾಬಬ್ಲಿ ನನ್ ತಲೆಯಲ್ಲಿ ಏನಿತ್ತು ಅಂತ ಹೇಳ್ಬಿಡ್ತೀನಿ ಆಯ್ತಾ. ನಾವ್ ವಾಪಸ್ ರೂಮಿಗೆ ಬಂದ್ಬಿಟ್ವಿ, ಸರಿ ರೂಮಲ್ಲೇ ಕೇಕ್ ಕಟ್ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವ್ನು ಹಂಗೆ ಹೇಳಿ ಕರ್ಕೊಂಡ್ ಬಂದ. ಬಟ್ ಜಗಳ ಮಾತ್ರ ಎಷ್ಟು ನ್ಯಾಚುರಲ್ ಆಗಿ ಮಾಡಿದ್ರು ಅಂದ್ರೆ ಅವರು ಸಖತ್ತಾಗಿ ಮಾಡಿದ್ರು. ಅವ್ರು ವಾಪಸ್ ಮನೆಗ್ ಹೋಗ್ಬಿಡ್ತಾರೆ ಇನ್ನ ಅಂತ ಎಲ್ಲ ಇವ್ನಂದ. ಸರಿ ಆಯ್ತು ರೂಮಿಗೆ ಬಂದ್ವಿ, ಫೋಟೋಸ್ ನಾನು ಅವಾಗ ಯೋಚನೆ ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ, ಪ್ರಾಬಬ್ಲಿ ಅವರೆಲ್ಲ ಬ್ಯಾಕ್ ಡ್ರಾಪ್ ಡೆಕೋರ್ಸ್ ಇರ್ತಾರಲ್ಲ ಅವ್ರು ಇರ್ಬೇಕು, ಮೇ ಬಿ ನಂಗೆ ಅಂತ ಯಾವ್ದೋ ಒಂದ್ ಪ್ಲೇಸ್ ಅಲ್ಲಿ ಡೆಕೋರ್ ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಿದ್ರು, ಈ ತರ ಏನೋ ಸರ್ಪ್ರೈಸ್ ಪ್ಲಾನ್ ಮಾಡಿದಾನೆ ಇವನು ಅಂತ ನಾನ್ ಅನ್ಕೊಂಡೆ. ಓಕೆನಾ, ಅಷ್ಟೇ ನನಗ್ ಗೊತ್ತಿದ್ದು, ಅದರ್ವೈಸ್ ನನಗೆ ಏನು ಗೊತ್ತಿರ್ಲಿಲ್ಲ. ಮಗಳವಲ್ಲ ಅದಕ್ಕೆ ನೋಡ್ತಾ ಇರೋದು. ಆಮೇಲೆ ರೂಮ್ ಹೋದ್ವಿ, ಒಂದ್ 20 ನಿಮಿಷ ಆಯ್ತು. ಟೆಡ್ಡಿ ಮತ್ತೆ ಮಿಕ್ಕಿ ಮೌಸ್ ವೇಷ ಹಾಕೊಂಡು ಅವರು ಬಂದ್ಬಿಟ್ಟು ನಾಕ್ ಮಾಡಿದ್ರು. ನಾನು ಯಾರು ನಾಕ್ ಮಾಡ್ತಾವ್ರು ಇಷ್ಟೊತ್ತಲ್ಲಿ ಅಂತ ಹೋಗ್ತಿದ್ರೆ, ಅವರು ಟೆಡ್ಡಿ ಮತ್ತೆ ಮಿಕ್ಕಿ ಆಕ್ಚುಲಿ ಮೌಸ್ ನಂಗೆ ಹೇಳಿಲ್ಲ, ಕೇಕ್ ನ ತರಕ್ ಹೇಳಿದೀನಿ ಒಬ್ಬರಿಗೆ, ಅವ್ರು ರೂಮ್ಗೆ ತಗೋಬರ್ತಾರೆ, ತಗೊಂಡ್ಬರ್ತಾರೆ ಅಂತ ರೆಸಾರ್ಟ್ ಅವ್ರೆ, ಅವ್ರು ತಗೋಬರ್ತಾರೆ, ಅವರೇ ಇರ್ಬೇಕು, ಹೋಗ್ ಕೇಕ್ ಇಸ್ಕೊ ಅಂತ ಅಂದ. ನನ್ಗೆ ಡೋರ್ ಓಪನ್ ಮಾಡಿದ ತಕ್ಷಣ ಶಾಕ್ ಬ್ಲಾಸ್ಟ್ ಮಾಡಿದ್ರು. ಬ್ಲಾಸ್ಟ್ ಮಾಡಿದ್ರು, ಮತ್ತೆ ಆ ಮಿಕ್ಕಿ ಮೌಸು ಟೆಡಿ ಎಲ್ಲ ಬಂದಿದೆ. ಇಬ್ರು ಬೊಕ್ಕೆ ಹಿಡ್ಕೊಂಡು ನಂಗ್ ನಿಜ ಫುಲ್ ಚೆರಿಶ್ ಮಾಡ್ತಾವಳೆ, ನಗ್ತಾವಳೆ, ಜೋರಾಗಿ ನಗ್ತಾವಳೆ. ನಾನ್ ಹಿಂದೆನೆ ಇದೀನಿ, ಅಷ್ಟು ಖುಷಿ ಆಗ್ಬಿಟ್ಟೈತಿ ಇವಳಿಗೆ ಆ ಮಿಕ್ಕಿ ಮೌಸ್. ಅವೆರಡು ನೋಡ್ಬಿಟ್ಟು, ಬಿಕಾಸ್ ಇನ್ಸ್ಟಾಗ್ರಾಮು ಅಲ್ಲಿ ಇಲ್ಲಿನೇ ನೋಡಿರೋದ್ ನನಗ್ ಸಖತ್ ಇಷ್ಟ ಆಗೋಯ್ತು. ಆ ಟೆಡಿ ಬೇರು ಮತ್ತೆ ಮಿಕ್ಕಿ ಮೌಸ್ ಎರಡ್ರದ್ದು ಕಾಂಬಿನೇಷನ್ ಅವ್ರು ಆಡ್ತಾ ಇದ್ದಿದ್ದು ನನ್ಗೆ ಅದೆಲ್ಲ ಸಖತ್ ಇಷ್ಟ ಆಯ್ತು. ಆಮೇಲೆ ಅಲ್ಲಿಂದ ಕಣ್ಮುಚ್ಕೊಂಡ್ ಕರ್ಕೊಂಡು ನನ್ ಮಗಳು ನಿದ್ದೆ ಮೂಡೋದಿದ್ಲು, ಸೊ ಅದಕ್ಕೆ ಮಲಗಿಸ್ಬಿಟ್ಟು ವಾಪಸ್ ಬಂದಿದೀವಿ ನಿಮ್ ಜೊತೆ ಹೇಳಕ್ಕೆ, ಮತ್ತೆ ನಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಕ್ಕೆ. ಓಕೆನಾ, ಅದೇ ಎಲ್ಲಿದ್ ಬಂತು, ಅಲ್ಲಿ ಕಾರ್ ಡೆಕೋರ್ ಎಲ್ಲ ಆಗಿತ್ತಲ್ಲ, ಅಲ್ಲಿ ಕಾರ್ ಡೆಕೋರ್ ಎಲ್ಲ ಆಗಿತ್ತು ಕಂಪ್ಲೀಟ್ ಆಗಿ. ಅಲ್ಲಿಗೆ ಕಣ್ ಮುಚ್ಕೊಂಡು ಕರ್ಕೊಂಡೋದ್ರು. ಅದು ಟೆಡಿ ಬೇರ್ ಎಲ್ಲ ನನ್ನ ವೆಲ್ಕಮ್ ಮಾಡಿ, ಮಿಕ್ಕಿ ಮೌಸ್ ನನ್ನೆಲ್ಲ ವೆಲ್ಕಮ್ ಮಾಡಿ ಅದ್ರ ಜೊತೆ ಕಾರ್ ವರ್ಗು ಹೋದ್ವಿ. ಡಿಕ್ಕಿಲೆಲ್ಲ ಅವಳಿಗೆ ಟೆಡ್ಡಿ ಬೇರ್ ಮತ್ತೆ ಮಿಕ್ಕಿ ಮೌಸ್ ಬಂದು ಬಾಗಿಲು ತಟ್ಟಿ ಬೊಕ್ಕೆ ಕೊಟ್ಟಿದ್ದೊಂದು, ಅದಾದ್ಮೇಲೆ ಕಾರ್ ಡೆಕೋರೇಷನ್ ಇನ್ನೊಂದ್ ಸರ್ಪ್ರೈಸ್. ಅದಾದ್ಮೇಲೆ ಇನ್ನೊಂದ್ ಸರ್ಪ್ರೈಸ್, ಎಲ್ಲ ಕರ್ಕೊಂಡ್ ಹೋಗ್ತಾ ಇದಾರೆ ಅನ್ನೋ ನನ್ಗೆ ಐಡಿಯಾನೇ ಇರ್ಲಿಲ್ಲ. ಕಾರಲ್ಲಿ ಡಿಕ್ಕಿಯಲ್ಲೆಲ್ಲ ಡೆಕೋರೇಟ್ ಮಾಡ್ತಾರೆ, ಜೊತೆ ಫೋಟೋಸ್ ಎಲ್ಲ ತುಂಬಾ ಸ್ಪೆಷಲ್ ಫೋಟೋಸ್ ನಾನ್ ಕಳ್ಸಿ ಕೊಟ್ಟಿದ್ದೆ. ಅವ್ರು ನೀಟಾಗಿ ಚಿಕ್ಕದ್ ಮಾಡ್ಸಿ, ಆ ಕಾರು ಬಾನೆಟ್ ಕಾರು ಬೂಟ್ ಸ್ಪೇಸ್ ಡೋರ್ ಬರುತ್ತಲ್ಲ, ಆ ಡೋರ್ಗೆಲ್ಲ ಪೇಸ್ಟ್ ಮಾಡಿದ್ರು. ತುಂಬಾ ಸ್ಪೆಷಲ್ ಮೂಮೆಂಟ್ಸ್ ಇರೋಂತ ಫೋಟೋಸ್ ಅಲ್ಲಿ ಇದ್ದಿದ್ದು, ಸೊ ನನ್ಗೆ ತುಂಬಾ ಖುಷಿ ಆಯ್ತು, ಸಕ್ಕದಾಗಿತ್ತು. ಅದಾದ್ಮೇಲೆ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಆ ಕೇಕ್ ಕಟ್ಟಿಂಗ್ ಆದ್ಮೇಲೆ ನನಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್, ಮತ್ತೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಸ್ಟಾರ್ಟ್ ಆಗಿದ್ದು. ಫಸ್ಟ್ ರಿಂಗ್ ಕೊಟ್ಟಿದ್ದು, ಓಕೆನಾ, ಗೋಲ್ಡ್ ರಿಂಗ್. ನನ್ಗೆ ಐಡಿಯಾನೇ ಇಲ್ಲ, ನನಗೆ ಇವನು ಹೋಗ್ತಾನೆ ರಿಂಗ್ ಎಲ್ಲಾ ತಗೋ ಬರ್ತಾನೆ ಅಂತ ಐಡಿಯಾನೇ ಇಲ್ಲ. ಆ ರಿಂಗ್ ತರಕ್ ಆಗಿರ್ಬೋದು, ಆ ಸರ್ಪ್ರೈಸ್ ಪ್ಲಾನಿಂಗ್ ಆಗಿರ್ಬೋದು, ಎಷ್ಟು ಕಷ್ಟಪಟ್ಟಿದೀನಿ ಅಂದ್ರೆ, ನಾರ್ಮಲ್ ಆಗಿ ನಾವು ಜೊತೆಗೆ ಇರ್ತೀವಿ, ನಮ್ ಫೋನ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ವಾಟ್ಸಪ್ ಆಗ್ಲಿ ಎಲ್ಲಾನು ಓಪನ್. ಓಕೆನಾ, ಅವಳಿಗೆ ಗೊತ್ತು ಪಾಸ್ವರ್ಡ್, ನಂಗೂ ಗೊತ್ತು, ಎಲ್ಲ ಓಪನ್, ಚಾಟಿಂಗ್ ಗೀಟಿಂಗ್ ಎಲ್ಲ. ಸೊ ಫೋನ್ ಎಲ್ಲ ಹೈಡ್ ಮಾಡಿದೀನಿ. ಓಕೆನಾ, ಇನ್ಸ್ಟಾಗ್ರಾಮ್ ಅಲ್ಲಿ ಹೈಡ್ ಮಾಡಕ್ಕಾಗಲ್ಲ, ಚಾಟೆ ಡಿಲೀಟ್ ಮಾಡ್ಬಿಟ್ಟೆ. ವಾಟ್ಸಪ್ ಅಲ್ಲಿ ಆರ್ಚಿವ್ ಮಾಡಿ ಎತ್ತಿಕ್ಕಿದ್ದೆ, ಹೈಡ್ ಮಾಡಿ. ನನಗೆ ಬೇಕಾದಾಗ ಅದು ಆರ್ಚಿವ್ ಓಪನ್ ಮಾಡೋದು, ಅವ್ರಿಗೆ ಮೆಸೇಜ್ ಬಂದಿರೋದು. ಯಾಕೆಂದ್ರೆ ಆರ್ಚಿವ್ ಮಾಡಿದ್ರೆ ನಮಗೆ ಮೆಸೇಜ್ ಬರೋದು, ಸೌಂಡ್ ಬರಲ್ಲ. ಸೊ ಅದೊಂದ್ ತಲೆನೋವಾಯ್ತು. ಆಮೇಲೆ ಅಲ್ಲಿ ರೆಸಾರ್ಟ್ಗೆ ಹೋದಾಗ ನಾನು ಎಲ್ಲೂ ಆಚೆ ಹೋಗಿಲ್ಲ. ಒಂದ್ಸಲ ಏನದು ಕೇಕ್ ನ ಫ್ರಿಡ್ಜ್ ಇಟ್ ಬರ್ತೀನಿ ಅಂತ ಹೋಗಿದ್ದೆ, ಇನ್ನೊಂದ್ಸಲ ಕೇಕ್ ತರ್ತೀನಿ ಅಂತ ಹೋಗಿದ್ದೆ.
ತಂದಾದ್ಮೇಲೆ ಫ್ರಿಡ್ಜ್ ಅಲ್ಲಿ ಇಡೋದ್ ಮರ್ತ್ಬಿಟ್ಟೆ, ಹುಡುಗರ್ಗೆ ಹೇಳ್ಬಿಟ್ಟು ಫ್ರಿಡ್ಜಿಗೆ ಇಟ್ಕೋತೀನಿ ಅಂತ ಹೋಗಿ ಆಮೇಲೆ ಅವ್ರ ಹತ್ರ ಎಲ್ಲ ಮಾತಾಡಿ ಪ್ಲಾನ್ ಮಾಡಿ ಯಾವ ಜಾಗಕ್ಕೆ ಆಕ್ಚುಲಿ ಹೋಗ್ಬೇಕು ಅದೆಲ್ಲ ಸೀನ್ ಪ್ಲಾನ್ ಏನಂದ್ರೆ ಮಾಡಿ ಕೇಕ್ ತರ್ತೀನಿ ಅಂತ ಇವನನ್ನ ನನಗೆ ಆಕ್ಚುಲಿ ನಾನು ಬರ್ತೀನಿ ಅಂತ ರೆಡಿ ತಿನ್ಬೇಕಂತ ಅನಿಸುತ್ತೆ. ಸಚ್ಚ ನಾನು ಬರ್ತೀನಿ, ಇನ್ನೇನ್ ಕಾರಲ್ಲೇ ತಾನೇ ಹೋಗ್ತೀಯ, ನಾನು ಬರ್ತೀನಿ ಒಟ್ಟಿಗೆ ಯಾಕಂದ್ರೆ ನಮ್ ರೆಸಾರ್ಟ್ ಇಂದ 4-5 ಕಿಲೋಮೀಟರ್ ಸಿಟಿ ಇದ್ದಿದ್ದು. ಹಾ ಸೊ ನಾನು ಬರ್ತೀನಿ ಅಂತ ಅಂದೆ, ಅಲ್ಲಿಗೆ ಅದು ಹೋಯ್ತು ಆಯ್ತಾ. ಸೊ ಇವನ್ ಹೆಂಗೋ ಬೇರೆಯವ್ರ ಹತ್ರ ಎಲ್ಲ ಹೇಳಿ ಕೇಕ್ ತರ್ಸಿದ್ದಾಯ್ತು. ಅಂದ್ರೆ ಒಂದ್ ಸ್ವಲ್ಪ ಕಷ್ಟನೇ ಆಕ್ಚುಲಿ ಸರ್ಪ್ರೈಸಸ್ ಇವನು ನನಗ್ ಕೊಡೋದು ತುಂಬಾ ಕಷ್ಟ ಇವನಿಗೆ, ಯಾಕಂದ್ರೆ ಇವ್ನಿಗೆ ಅದೆಲ್ಲ ಬಾಯಿ ಸುಮ್ನೆ ಇರಲ್ಲ, ಹೇಳ್ಬಿಡೋದು ಇನ್ನೊಂದು ಪಟ ಪಟ ಈ ಅಂತ. ಹುಡ್ಕೋದಾಗ್ಲಿ ಏನ್ ಮಾಡ್ತಾವ್ರೆ ಅನ್ನೋದಾಗ್ಲಿ ಅದನ್ನೆಲ್ಲ ಇವಳು ಜಾಸ್ತಿ ಮಾಡ್ತಾಳೆ ಆಯ್ತಾ. ನನ್ಗೇನಾದ್ರು ಇವಳು ಸರ್ಪ್ರೈಸ್ ಪ್ಲಾನ್ ಮಾಡಿದ್ರೆ ನಾನ್ ಜಾಸ್ತಿ ಕೆದಕೋದಾಗ್ಲಿ ಹುಡ್ಕೋದಾಗ್ಲಿ ಸರ್ಪ್ರೈಸ್ phone ಅಂತಲ್ಲ, ಹುಡ್ಕೋದಾಗ್ಲಿ ಯೂಶಲಿ ಅದೆಲ್ಲ ಅದನ್ನೆಲ್ಲ ಏನ್ ನಾನ್ ನೋಡಕ್ ಹೋಗಲ್ಲ ಯಾವ್ದನು. ಬಟ್ ಇನ್ನೊಂದು ನಾನು ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ ಆಯ್ತಾ. ನಾನು ತುಂಬಾ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ಬಿಟ್ಟು, ಯಾಕಂದ್ರೆ ನಂಗೆ ಗೊತ್ತು ಪಟ 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 ಎಲ್ಲ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ. ಬಟ್ ಇವ್ನು ಹಂಗಲ್ಲ, ಇವನು ತುಂಬಾ ಏನದು ಹೊಸದು ಸರ್ಪ್ರೈಸ್ ಕೊಡೋದು ಒಂದು, ಮತ್ತೆ ಇವ್ನಿಗೆ ಅದು ಅಷ್ಟೊಂದು ಹೈಡಿಂಗ್ ಎಲ್ಲ ಬರಲ್ಲ. ಇನ್ನೊಂದು ಎಷ್ಟೇ ಮುಚ್ಚಿಟ್ಟು ಮಾಡಿದ್ರು ಒಂದಲ್ಲ ಒಂದ್ ಟೈಮಲ್ಲಿ ಬಾಯ್ ಬಿಟ್ಬಿಟ್ಟಿರ್ತಾನೆ, ನಾನು ಮಾಡಿದೀನಿ ಅಂತ. ಹೀಗೆ ಇನ್ನೊಂದ್ ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ ಅನ್ಸಿದ್ದು, ಆ ಗೋಲ್ಡ್ ತಂದೆ ಅಲ್ವಾ, ಎಲ್ಲಿಟ್ಟಿದ್ದೆ ಅದನ್ನ, ಯಾವಾಗ ತಂದೆ? ಅದು ಪ್ಯಾಂಟ್ ಜೇಬಲ್ಲಿ ಇಟ್ಕೊಂಡಿದ್ದೆ, ಈ ಕಡೆ ಒಂದು ಈ ಕಡೆ ಒಂದು. ಯಾವಾಗ ತಂದೆ ಅದನ್ನ? ಅದು ಏನದು, ಅದ್ ಮಳೆ ಬಂತು. ಸೊ ಮಳೆ ಬಂದಿದ್ದಿನ ಸ್ವಲ್ಪ ಲೇಟ್ ಆಯ್ತು ಮನೆಗೆ ಬಂದಿದ್ದು. ಆ ಮಳೆ ಬಂದಿದ್ದು ನನ್ಗೊಂದು ಪ್ಲಸ್ ಪಾಯಿಂಟ್ ಆಯ್ತು, ಅವಾಗ ಎತ್ಕೊಂಡು. ನನ್ಗೆ ಐಡಿಯಾ ಇಲ್ಲ ಆಕ್ಚುಲಿ ಯಾವಾಗ ತಂದ, ಹೆಂಗೋದ ಅಂತ. ಬಿಕಾಸ್ ಸ್ಟಿಲ್ ಅದ್ ಸ್ವಲ್ಪ ಲೂಸ್ ಇದೆ ರಿಂಗು, ಬಿಕಾಸ್ ಸೈಜ್ ಅಷ್ಟು ಪರ್ಫೆಕ್ಟ್ ಆಗಿಲ್ಲ. ಮತ್ತೆ ಯಾಕೆ ನಿನ್ಗೆ ಗೋಲ್ಡ್ ತರಬೇಕು ಅಂತ ಅನ್ನಿಸ್ತು? ಅಂದ್ರೆ ನಾವು ಸೇವಿಂಗ್ಸ್ ಮಾಡಿದ್ವಲ್ಲ, ಸೊ ಆ ಅಮೌಂಟ್ ನ ಇದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಗೋಲ್ಡ್ ರೇಟು ದಿನೇ ದಿನೇ ಜಾಸ್ತಿ ಆಗ್ತಾನೆ ಇತ್ತು, ಸೊ ಇದಕ್ಕೆ ಯೂಸ್ ಮಾಡ್ಕೊಂಬಿಡೋಣ ಅನ್ನಿಸ್ತು. ಬಟ್ ನಾವು ಗೋಲ್ಡ್ ತಗೊಂಡ್ಮೇಲೆ 1,000 ರೂಪಾಯಿ ಕಮ್ಮಿ ಆಗೈತೆ ಅದೇ ಮತ್ತೆ ನನಗೆ ಆಕ್ಚುಲಿ ಫಿಂಗರ್ ರಿಂಗ್ಸ್ ಇಷ್ಟ. ನನಗೆ ಹೇಳ್ಬೇಕಂತ ನಾನು ಆಕ್ಚುಲಿ 5 ಬೆಳ್ಳಿಗೂ 5 ರಿಂಗ್ ತರೋಣ ಅಂತ ಅನ್ಕೊಂಡಿದ್ವಿ. ನನಗಿಷ್ಟ ಫಿಂಗರ್ ರಿಂಗ್ಸ್. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ನನ್ಗೆ ಫಿಂಗರ್ ರಿಂಗ್ಸ್ ಎಲ್ಲ ನಂಗೆ ತುಂಬಾ ಇಷ್ಟ. ಮತ್ತೆ ಚಿಕ್ಕ ಪುಟ್ಟದ ಅಷ್ಟೇ ನಂಗೆ ಇಷ್ಟ ಆಗೋದು, ನಂಗೆ ನೆಕ್ಲೆಸ್ ಎಲ್ಲ ಇಷ್ಟ ಆಗಲ್ಲ. ಯಾಕಂದ್ರೆ ಯೂಸೇ ಮಾಡಲ್ಲ, ಯಾವಾಗೋ ಒಂದ್ಸಲ ಯೂಸ್ ಮಾಡ್ತಾಳೆ. ಮಿಕ್ಕಿದ ಟೈಮ್ ಎಲ್ಲ ಆರ್ಟಿಫಿಷಿಯಲ್ ಯೂಸ್ ಮಾಡೋದು. ಯಾಕಂದ್ರೆ ಇವಳ ಹತ್ರ ತುಂಬಾ ಸೆಟ್ ಗಳಿದಾವೆ, ಇವಳು ರೆಂಟ್ ಕೊಡ್ತಾಳೆ, ಇವಳ ಹತ್ರನೇ ಇದೆ. ಸೊ ಎಲ್ಲಿ ಯೂಸೇ ಮಾಡಲ್ಲ. ಅದಕ್ಕೆ ನಾನು ರಿಂಗ್ ಆದ್ರೆ ಅಟ್ಲೀಸ್ಟ್ ಖುಷಿಯಾಗಾರ ಹಾಕೊಂತಾಳೆ. ಆರ್ಟಿಫಿಷಿಯಲ್ ರಿಂಗ್ ಅಂತೂ ಯಾರು ಹಾಕಲ್ಲ ಆಲ್ಮೋಸ್ಟ್. ಸೊ ನನ್ ಪ್ಲಾನ್ ಈ ತರ. ಅಷ್ಟೊಂದೆಲ್ಲ ನಾನು ತುಂಬಾ ಓವರ್ ಆಗೆಲ್ಲ ನಾನು ಜುವೆಲ್ಸ್ ನಾನು ವೇರ್ ಮಾಡಲ್ಲ, ತುಂಬಾ ಪುಟ್ಟದ್ದು. ಸೊ ಗೋಲ್ಡ್ ಅಷ್ಟೇ. ಲಾಸ್ಟ್ ಬರ್ಡೇ ನನ್ಗೆ ನೆಕ್ಲೆಸ್ ಗಿಫ್ಟ್ ಕೊಟ್ಟಾಗ್ಲೂ ಅಷ್ಟೇ ತುಂಬಾ ಖುಷಿ ಆಯ್ತು. 2 ವರ್ಷ 3 ವರ್ಷ ಆಯ್ತಾ ಬಂತು. ನಾನು ಅದನ್ನ ಒಂದ್ 2-3 ಸಲ 2 ಸಲ ಹಾಕಿದ್ದೀನಿ ಅಷ್ಟೇ. ಅದು ನಾನು ಅವತ್ ಹಾಕಿದ್ ಬಿಟ್ಟು 2 ಸಲ ಹಾಕಿದ್ದೀನಿ ಅಷ್ಟೇ, ನಾನು ಹಾಕಿಲ್ಲ ಜಾಸ್ತಿ. ಆತರ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಈ ಪುಟ್ಟದೆಲ್ಲ ನಂಗೆ ತುಂಬಾ ಇಷ್ಟ ಆಕ್ಚುಲಿ. ಗೋಲ್ಡ್ ಫಿಂಗರ್ ರಿಂಗ್ಸ್ ಆಗಿರ್ಬೋದು. ಮತ್ತೆ ಲಾಸ್ಟ್ 2 ವರ್ಷ ಕರೆಕ್ಟ್ ಆಗಿರೋದು, 3 ವರ್ಷ ಅಲ್ಲ. 2 ವರ್ಷ. ಲಾಸ್ಟ್ ಇಯರ್ ಕಾರು ಗಿಫ್ಟ್ ಮಾಡಿರ್ಲಿಲ್ಲ. ಹೌದು, ಲಾಸ್ಟ್ ಇಯರ್ ಕಾರ್ ಗಿಫ್ಟ್ ಮಾಡ್ದ. ಸೊ ಲೈಕ್ ಆತರ ಓಕೆನಾ. ನನಗೆ ತುಂಬಾ ಖುಷಿ ಆಗಿದೆ ಏನಪ್ಪಾ ಅಂತಂದ್ರೆ, ನನಗೆ ಬ್ರಾಸ್ಲೆಟ್ ಕೊಟ್ಟಿದ್ದು. ಸ್ಟಿಲ್ ನಾನು ನಿನ್ನೆ ಆಕ್ಚುಲಿ ಬ್ರಾಸ್ಲೆಟ್ ಬಿಚ್ಚಿದ್ದು ಹೇಳಿದ್ಮೇಲೆ ನನ್ಗೆ ಅದನ್ನ ಬಿಚ್ಚಕ್ಕೂ ಮನ್ಸಿಲ್ಲ. ನನಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇವಾಗ ನಾನು 50-50 ಅಲ್ಲಿ ತಗೊಂಡ್ಬಂದಿದ್ದು ಅದನ್ನ. ಇಷ್ಟ ಆಗುತ್ತೋ ಇಲ್ವೋ, ಯಾಕೆಂದ್ರೆ ಅದು ನೋಡಕ್ ಏನೋ ಸಣ್ಣ ಅಂತ. ಇವನ್ಗೆ ಆಕ್ಚುಲಿ ಒಂದ್ ಸ್ವಲ್ಪ ಗೋಲ್ಡ್ ಅಂತ ಅಂದ್ಮೇಲೆ ಬಟ್ ಅಲ್ಲಿ ಗೋಲ್ಡ್ ಶಾಪ್ ಅಲ್ಲಿ ಒಂದ್ ಹುಡುಗಿ ಇದ್ಲು, ಅವಳು ಹೆವಿ ರೆಫರ್ ಮಾಡಿದ್ದು ಇದನ್ನ, ತಗೊಳ್ಳಿ ಚೆನ್ನಾಗಿದೆ. ಆಯ್ತಾ, ಗೋಲ್ಡ್ ಅಂದ್ರೆ ಇವ್ನಿಗೆ ಒಂದ್ ಸ್ವಲ್ಪ ಗೋಲ್ಡ್ ತರ ಕಾಣ್ಬೇಕು, ಗೋಲ್ಡ್ ತರ ಇರ್ಬೇಕು, ಒಂದ್ ಸ್ವಲ್ಪ ಹಾಕಿದ್ರೆ ಕಾಣ್ಬೇಕು ಅನ್ನೋ ತರ. ನನ್ಗೆ ಹಂಗಲ್ಲ, ನಂಗೆಲ್ಲ ಇನ್ವಿಸಿಬಲ್ ಆಗಿರ್ಬೇಕು. ನನ್ಗೆ ಇನ್ವಿಸಿಬಲ್ ಆಗಿರ್ಬೇಕು ಗೋಲ್ಡ್ ಎಲ್ಲ. ಪುಟ್ಟು ಐಟಮ್ಸ್ ಇರ್ಬೇಕು. ಚೈನ್ಸ್ ಅಷ್ಟೇ, ಚೈನ್ ಹಾಕೊಂಡ್ರೆ ತುಂಬಾ ಚಿಕ್ಕದಿರ್ಬೇಕು ಆತರ. ಅದರ್ವೈಸ್ ನಾನು ಏನೂ ಹಾಕದೇ ಇಲ್ಲ. ಇವನ್ ನನ್ನ ಇಯರಿಂಗ್ಸ್ ಅಷ್ಟೇ ತುಂಬಾ ಪುಟ್ಟದು. ತುಂಬಾ ಜನ ಹೇಳಿದ್ರು ಒಂದ್ ಸ್ಟೋನ್ ಇರೋದ್ ಹಾಕೋ, ದೊಡ್ಡದು ಹಾಕೋ ಅಂತ. ನಂಗೆ ಅದೆಲ್ಲ ಇಷ್ಟ ಆಗಲ್ಲ, ಲೈಕ್ ಆತರ. ಇವಾಗ ಏನೇನ್ ಗಿಫ್ಟ್ ಕೊಟ್ಟಿದೀನಿ ಅದನ್ನ ತೋರಿಸ್ತಾ. ಏನೇನ್ ಗಿಫ್ಟ್ ಕೊಟ್ಟಿದೀನಿ ಅದ್ರಲ್ಲಿ ನನಗೆ ತುಂಬಾ ಫೇವ್ರೆಟ್ ಇದು ಏನದು ಬ್ರಾಸ್ಲೆಟ್. ಸೊ ದಟ್ಸ್ ವೈ ಇದನ್ನೇ ಫಸ್ಟ್ ತೋರಿಸ್ತಾ ಇದೀನಿ. ನಂಗೆ ನಿಜ ಸಖತ್ ಇಷ್ಟ ಆಯ್ತು. ನೋಡಿ, ಇದು ನೀವ್ ಎಷ್ಟು ಗ್ರಾಮ್ ಬೇಕಾದ್ರೂ ಮಾಡಿಸ್ಕೋಬಹುದು. 10 ಗ್ರಾಮ್ ಬೇಕಾದ್ರೆ 10 ಗ್ರಾಮ್ ಅಲ್ಲಿ ಮಾಡಿಸ್ಕೋಬಹುದು, 5 ಗ್ರಾಮ್ ಬೇಕಾದ್ರೆ 5 ಗ್ರಾಮ್. ಸಿಂಪಲ್ ಆಗಿದೆ. ಸಿಂಪಲ್ ಅಂದ್ರೆ ಸಿಂಪಲ್. ಇಲ್ಲಿ ಒಂದೇ ಒಂದು ರೌಂಡ್ ಒಂದ್ ಡಿಸೈನ್ ಇದೆ, ಓಕೆನಾ, ಅಷ್ಟೇ. ಇದ್ ನನ್ ಕೈಗೆ ಎಷ್ಟು ಚೆನ್ನಾಗ್ ಕಾಣುತ್ತೆ, ಎಷ್ಟು ಎಲಿಗೆಂಟ್ ಆಗಿ ಕಾಣುತ್ತೆ ಅಂದ್ರೆ ನನಗಂತೂ ಸಖತ್ ಇಷ್ಟ ಆಯ್ತು ಈ ಗೋಲ್ಡ್
ಏನದು ಬ್ರಾಸ್ಲೆಟ್. ಐಡಿಯಾನೇ ಇರ್ಲಿಲ್ಲ, ನಾನು ಅನ್ಕೊಂಡು ಇರ್ಲಿಲ್ಲ ಗೋಲ್ಡ್ ಬ್ರಾಸ್ಲೆಟ್ ನ ಗಿಫ್ಟ್ ಮಾಡ್ತಾನೆ ಅಂತ ಅಂಡ್ ನಾನ್ ತಗೋತೀನಿ ಅಂತ. ಎಲ್ಲೋ ಒಂದ್ ಮೂಲೆಯಲ್ಲಿ ನನ್ಗೆ ಇಷ್ಟ ಆಗ್ಬೋದು, ನಾನು ತಿಂಕೆ ಮಾಡಿಲ್ಲ ನಾನು ಗೋಲ್ಡ್ ಬ್ರಾಸ್ಲೆಟ್ ನಾನು ಹಾಕೋಬೇಕು ನಂಗೆ ಇಷ್ಟ ಅಂತ ನಾನು ತಿಂಕೆ ಮಾಡಿಲ್ಲ. ಬಟ್ ಇವ್ನ್ ಕೊಟ್ಟಿದ್ದು ನನಗ್ ಸಖತ್ ಇಷ್ಟ ಆಯ್ತು. ಅವತ್ತು ಹಾಕಿದವಳು ನಾನ್ ಮೇ ಬಿ ನೆನ್ನೆ ತೆಗ್ದಿದ್ದೀನಿ, ಇವನ ಹತ್ರ ಅದು ತೆಗ್ಸಿದೀನಿ. ಅದು ತೆಗಿಯಕ್ಕೂ ಇಷ್ಟ ಇರ್ಲಿಲ್ಲ, ಅಷ್ಟ್ ಚೆನ್ನಾಗಿತ್ತು ಇದು. ಸೊ ನನ್ ಫೇವ್ರೇಟ್ ಅಂದ್ರೆ ಇದು ಗೋಲ್ಡ್ ಬ್ರಾಸ್ಲೆಟ್ ನಂಗೆ ತುಂಬಾ ಇಷ್ಟ ಆಯ್ತು. ನನ್ಗೆ ರಿಂಗ್ ಇಷ್ಟ ಆಯ್ತು. ಬ್ರಾಸ್ಲೆಟ್ ಓಕೆ ಇಷ್ಟ ಆಗ್ಬಹುದು, ಅದು ಒಂದು 50-50 ಅಲ್ಲಿ ಬಂದಿದೆ. ರಿಂಗ್ 2 ರಿಂಗ್ ತುಂಬಾ ಯಾಕಂದ್ರೆ ನನಗೆ ಯೂಶಲಿ ರಿಂಗ್ಸ್, ಫಿಂಗರ್ ರಿಂಗ್ಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ. ನಾನು ರಿಂಗ್ ಇವ್ನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಒಂದ್ಸಲ ನೋಡಿದ ತಕ್ಷಣ ಓಕೆ ಮಾಡ್ಬಿಟ್ಟೆ. ಇವ್ನ್ಗೆ ನೋಡಿ ಹೇಳ್ತಾನೆ ಎಷ್ಟು ಇದ್ದೆ ಗಟ್ಟಿ ನಾನು, ಇದೆ. ಅಂಡ್ ಆ ಫಿನಿಶಿಂಗ್, ಇದು ಆ ಲಕ್ಷ್ಮಿ ಫಿನಿಶಿಂಗ್ ನೋಡಿದ ತಕ್ಷಣ ನನ್ಗೆ ಇರೋ ಒಂದ್ ನಿಮಿಷ ಅದು ತೋರ್ಸೋಣ. ನಾನ್ ನಿಮ್ಗೆ ಪಿಕ್ಚರ್ ಸಹ ಇನ್ಸರ್ಟ್ ಮಾಡಿರ್ತೀನಿ ಪ್ರಾಪರ್ ಆಗಿ. ಅದೇ ಅದ್ರಲ್ಲಿ ಮದರ್ ಪರ್ಲ್ ಹಾಕೋರೆ, ಇದ್ರಲ್ಲಿ ವೈಟ್ ಪರ್ಲ್ ಇದೆ, ಮದರ್ ಪರ್ಲ್ ಅಂತ ಹೇಳ್ತಾರೆ. ಅದ್ರ ಮೇಲೆ ಲಕ್ಷ್ಮಿ ಡಿಸೈನ್ ಇದೆ ಅಂಡ್ ಸೈಡ್ ಅಲ್ಲಿ ಲೀಫ್ ಡಿಸೈನ್ ಇದೆ. ತರ ತುಂಬಾ ಯುನೀಕ್ ಆಗಿದೆ ಆಕ್ಚುಲಿ. ಯುನೀಕ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ. ನಂಗೆ ಸೆಕೆಂಡ್ ಫೇವ್ರೇಟ್ ಬಂದು ಈ ರಿಂಗು. ನಾನು ಯೂಶಲಿ ರಿಂಗ್ಸ್ ಕೂಡ ಅಷ್ಟೇ ತುಂಬಾ ಪುಟ್ಟದು ಇಷ್ಟಪಡೋದು. ಇದು ನನ್ನ ಕೈಗೆ ಒಂಚೂರು ದೊಡ್ಡದು ಅಂತ ಅಂತಾನೆ ಅನ್ಸುತ್ತೆ. ಇದ್ರ ಜೊತೆ ಬೇರೆ ರಿಂಗ್ ಹಾಕಿದ್ರೆ ಫುಲ್ ಒಳ್ಳೆ ಬಂಗಾರಮ್ಮ ತರ ಕಾಣಿಸ್ತಿರ್ತೀನೇನೋ ಅಂತ ಇದನ್ನ ಸಿಂಗಲ್ ಆಗಿ ಹಾಕ್ತೀನಿ, ಬಿಕಾಸ್ ಸ್ವಲ್ಪ ದೊಡ್ಡದಾಗಿದೆ ಅಲ್ಲ, ಅದಕ್ಕೆ. ಇದು ನನ್ನ ಸೆಕೆಂಡ್ ಫೇವ್ರೇಟ್ ರಿಂಗು, ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆ ಎಲ್ಲ ಒಂದೇ ಸಲ ಕೊಟ್ಟೆ ಅಂದ್ರೆ, ಲೈಕ್ ನಾನು ಆಕ್ಚುಲಿ 5 ಬೆಳಗು 5 ರಿಂಗ್ ತರೋಣ ಅಂತ ಹೋಗಿದ್ದು. ಓಕೆನಾ, ಅದೇ ಹೇಳಿದ್ನಲ್ಲ, ನನಗೆ ಇಷ್ಟ ರಿಂಗ್ಸ್ ಅಂದ್ರೆ. ನಾನು ಹೇಳ್ತಾ ಇರ್ತೀನಿ ಸಚ್ಚು ರಿಂಗ್ಸ್ ತಗೋಬೇಕು ಅಂತ ಅವ್ನು ಹೇಳ್ತಾ ಇರ್ತೀನಿ. ಸೊ ದಟ್ಸ್ ವೈ ಅವನು ರಿಂಗ್ ಪ್ಲಾನ್ ಮಾಡಿದಾನೆ ಹೇಳ್ಬೇಕಂದ್ರೆ. 1 ರಿಂಗ್ ಕಾಮನ್ ಆಗಿ ಕೊಡ್ತಾರೆ. ಸೊ ಒಂದೇ ಸಲ ಒಂದ್ 7-8 ಗ್ರಾಮ್ ಅಲ್ಲಿ ಹೋಗ್ಬಿಟ್ಟು ರಿಂಗ್ ತರೋ ಬದಲು ಅದನ್ನ ಡಿವೈಡ್ ಮಾಡೋಣ. 3 ಗ್ರಾಮ್ ಒಂದು, ಇನ್ನೊಂದ್ 3 ಗ್ರಾಮ್ ಒಂದು, ಇನ್ನೊಂದ್ 2, ಅಥವಾ ಈ ತರ ಡಿವೈಡ್ ಮಾಡೋಣ, 2.5 ಗ್ರಾಮ್ ಈ ತರ ಅಂತ ಅನ್ಕೊಂಡು. ಹುಡುಗರ್ಗಾದ್ರೆ ಇಷ್ಟಿಷ್ಟು ತಪ್ಪ ರಿಂಗ್ಸ್ ಬರುತ್ತೆ 15-20 ಗ್ರಾಮ್ ಅಲ್ಲಿ. ಹುಡುಗಿರ್ಗೆಲ್ಲ ಇಷ್ಟಿಷ್ಟೇ, ಮ್ಯಾಕ್ಸಿಮಮ್ ಅಂದ್ರೆ 4 ಗ್ರಾಮ್ಸ್ 5 ಗ್ರಾಮ್ಸ್ ಒಳಗೆ ಒಂದು ಫ್ಲವರ್ ಅಲ್ಲ ಅದು, ಏನೋ ಒಂದು ಫ್ಲವರ್ ಡಿಸೈನ್. ಇದು ಆಕ್ಚುಲಿ ನನ್ಗೆ ನೆಕ್ಸ್ಟ್ ಫೇವ್ರೇಟ್ ಅಲ್ಲಿ ಬರುತ್ತೆ. ಇದು ತುಂಬಾ ಚೆನ್ನಾಗಿದೆ ರಿಂಗ್, ಆಕ್ಚುಲಿ ಚೆನ್ನಾಗಿ ಕಾಣುತ್ತೆ. 3 ಗ್ರಾಮ್ 2.8 ಏನೋ ಇದೆ. ಇದು ಈ ತರ ಕಾಣುತ್ತೆ. ಇದೊಂದ್ ಸ್ವಲ್ಪ ಎಲಿಗೆಂಟ್ ಆಗೂ ಇದೆ, ಸಿಂಪಲ್ ಆಗೂ ಇದೆ, ದೊಡ್ಡದಾಗೂ ಕಾಣುತ್ತೆ ಆತರ. ನನ್ಗೆ ಡೌಟ್ ಏನಂದ್ರೆ ಇದೆಲ್ಲ ಇಷ್ಟು ಇಂಡೆಪ್ತ್ ಆಗಿ ನೋಡಿ ಹೆಂಗೆ ಸೆಲೆಕ್ಟ್ ಮಾಡ್ದ ಇವನು ಅಂತ. ಬಿಕಾಸ್ ನನ್ಗೆ ಏನಾದ್ರೂ ಒಂದು ಆರ್ಟ್ಸ್ ಇತ್ತು ರಿಂಗ್ ಅಲ್ಲಿ ಅಂದ್ರೆ ಅದನ್ನು ಇಂಡೆಪ್ತ್ ಆಗಿ ನೋಡೋದು. ನನಗೆ ಆಕ್ಚುಲಿ ಏನದು ಒಪ್ಸೋದ್ ತುಂಬಾ ಕಷ್ಟ ಹೇಳ್ಬೇಕಂದ್ರೆ. ನಾನ್ ತುಂಬಾ ಪರ್ಟಿಕ್ಯುಲರ್ ಇರ್ತೀನಿ ಇನ್ನೊಂದ್ ಏನ್ ಗೊತ್ತಾ ಕೆಲವೊಂದು. ಬೆಸ್ಟ್ ಆಪ್ಷನ್, ಅವ್ರು ಹೇಳಿದ್ರು ನಿಮ್ಗೆ ಏನಾದ್ರು ಇಷ್ಟ ಆಗ್ಲಿಲ್ಲ ಅಂದ್ರೆ ಸೇಮ್ ಗ್ರಾಮ್ ಅಲ್ಲಿ ನೀವು ಬೇರೆ ತಗೊಳ್ಳಿ, ಎಕ್ಸ್ಚೇಂಜ್ ಮಾಡ್ಕೊಡ್ತೀವಿ. 2 days ಟೈಮ್ ಇರುತ್ತೆ ಅಂದ್ರೆ 25th ಬರ್ಡೇ ಅಲ್ವಾ, 26 or 27 2 days ಒಳಗಡೆ ನೀವು ಬಂದ್ರೆ ಮಾತ್ರ ಎಕ್ಸ್ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಬಟ್ ನನಗೆ ಇಷ್ಟ ಆಯ್ತು, ಸೊ ಅದಕ್ಕೆ ಎಕ್ಸ್ಚೇಂಜ್ ಏನ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ಮಾಡ್ಲಿಲ್ಲ ಆಕ್ಚುಲಿ. ಅಂಡ್ ಇನ್ನೊಂದು ಬಂದು ತುಂಬಾ ಸಿಂಪಲ್ ಆಗಿ ಅಂಡ್ ಕ್ಯೂಟ್ ಆಗಿರೋಂಥದ್ದು. ನಂಗೆ ಇಂಥದ್ದೇ ಇಷ್ಟ. ನಾನು ಹೇಳದ್ನಲ್ಲ, ನಂಗೆ ಇಂಥ ರಿಂಗ್ಸ್ ಆಕ್ಚುಲಿ ಡೈಲಿ ವೇರ್ಗೆ ಅಂಡ್ ನಂದು ಸ್ವಲ್ಪ ಪುಟ್ಟ ಕೈಗಳು, ಡೈಲಿ ವೇರ್ಗೆ ಅಂತಾನೆ ತಗೊಂಡಿದ್ದೆ. ಪುಟ್ಟ ಕೈಗಳಿಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೊಂದ್ ಸ್ವಲ್ಪ ಫಿಟ್ ಆಗುತ್ತೆ. ಆಕ್ಚುಲಿ ನಾನು 2 ರಿಂಗ್ ಅಷ್ಟೇ ಇದು ಪ್ಲಾನ್ ಮಾಡಿದ್ದು, 2 ರಿಂಗು ಮತ್ತೆ ಬ್ರಾಸ್ಲೆಟ್. ಇದು ಲಾಸ್ಟ್ ಗೆ ಇಷ್ಟ ಆಯ್ತು, ಬಟ್ ಸ್ವಲ್ಪ ಇನ್ನ ಅಮೌಂಟ್ ಮಿಕ್ಕಿತ್ತು, ಅದ್ರಿಂದ ಇದನ್ನ ತಗೊಂಡೆ. ಇಲ್ಲಾಂದ್ರೆ ಇದನ್ನ ತಗೋತೀನಿ. ಇದು ಒಂದ್ ರಿಂಗು. ಸೊ ಇದು ತುಂಬಾ ಚೆನ್ನಾಗಿದೆ ನೋಡಿ. ಈ ತರ ಸಿಂಪಲ್ ಆಗಿದ್ರೆ ನಂಗೆ ಜಾಸ್ತಿ ಇಷ್ಟ ಆಗುತ್ತೆ ಎವ್ರಿ ಡೇ ಯೂಸ್ ಮಾಡೋದಿಕ್ಕೆ. ಇನ್ನು ಒಂದ್ ರಿಂಗ್ ಯಾವ್ದಪ್ಪ ಅಂದ್ರೆ ಮಗಳಗ್ ತಂದಿದಾನಪ್ಪ. ಇದು ನನ್ ಮಗಳಿಗೆ ತಂದಿದ್ರಿ, ಯಾಕೆಂದ್ರೆ ಇನ್ನೇನು ಅವಳಿಗೆ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಇದೆ, ಅದೆಲ್ಲ ಮಾಡ್ಬೇಕು. ಸೊ ಫಸ್ಟ್ ಗಿಫ್ಟ್, ಫಸ್ಟ್ ಗೋಲ್ಡ್ ಅವಳಿಗೆ ಏನದು ಪರ್ಚೇಸ್ ಮಾಡಿರೋದು ಅಂತ ಅಂದ್ರೆ ರಿಂಗು. ತುಂಬಾ ಪುಟಾಣಿ, ಮುದ್ದಾಗಿ ಕಾಣುತ್ತೆ ಗೊತ್ತಾ. ಪರವಾಗಿಲ್ಲ, ಒಂದ್ ರೇಂಜಿಗೆ ಆಗತ್ತೆ. ಒಂದ್ ಸ್ವಲ್ಪ ಟೈಟ್ ಆಗಿ ಹಾಕಿದ್ರೆ ಬೆಟರ್ ಅಂತ ಅನ್ಬಿಟ್ಟು ತುಂಬಾ ಮುದ್ದಾಗಿ ಕಾಣುತ್ತೆ. ಅವಳು ಪುಟ್ಟ ಕೈಗೆ ಇದು ಸಕ್ಕತ್ತಾಗಿ ಕಾಣುತ್ತೆ. ನಂಗೆ ಇತ್ತದ ಖುಷಿ ಆಯ್ತು, ಅಪ್ಪ ಅವಳಿಗೂ ತಂದಲ್ಲ ಫೈನಲಿ ಅಂತ. ಚೆನ್ನಾಗಿದೆ ಇದೂನು. ಸೊ ಇದೊಂದು ಇಷ್ಟು ಗೋಲ್ಡ್ ನನ್ಗೆ ನನ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಸಚಿನ್. ಖುಷಿ ಆಯ್ತು, ಇಷ್ಟ ಆಯ್ತು.
ಇಟ್ ಇಸ್ ನಾಟ್ ಅಬೌಟ್ ಗೋಲ್ಡ್ ಗಿಫ್ಟ್ ಕೊಟ್ರೆ ಮಾತ್ರ ಸರ್ಪ್ರೈಸ್ ಆಗುತ್ತೆ, ಖುಷಿ ಆಗುತ್ತೆ ಅಂತ ಅಲ್ಲ. ಆಕ್ಚುಲಿ ನಾವು ಗೋಲ್ಡ್ ನ ಒಂದು ಇನ್ವೆಸ್ಟ್ಮೆಂಟ್ ತರ ನಾವು ಥಿಂಕ್ ಮಾಡ್ತೀವಿ ಯೂಶಲಿ. ಅದು ಗಿಫ್ಟ್ ಅಂತ ಬಂದ್ರೆ ಲೈಕ್ ನಮ್ಗೆ ಏನಿಲ್ಲ ಅದನ್ನ ಯೋಚನೆ ಮಾಡ್ತೀವಿ ಫಸ್ಟ್. ಹೌದು, ನಾನಂತೂ ಹಂಗೆ ಯೋಚನೆ ಮಾಡೋದು, ಇವಳಿಗೂ ಗೊತ್ತಿಲ್ಲ. ನಾನಂತೂ ಹಂಗೇನೆ ಏನಿಲ್ಲ ನಮ್ಮ ಹತ್ರ ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕೆಂದ್ರೆ ನಾವು ಕಾರ್ ತಗೋಬೇಕಾದ್ರೆ ಕಾರ್ ಗಿಫ್ಟ್ ಮಾಡಕ್ಕೆ ನನಗ್ ಗಿಫ್ಟ್ ಕೊಟ್ಟಿರೋದ್ ಎಲ್ಲಾನು Investment. ಇನ್ವೆಸ್ಟ್ಮೆಂಟ್, ಕಾರ್ ದೊಡ್ಡ ಗಿಫ್ಟ್. ಡಿಪ್ರಿಸಿಯೇಷನ್ ಆಗುತ್ತೆ. ಡಿಪ್ರಿಸಿಯೇಷನ್ ಯಾಕೆ ಆಗುತ್ತೆ ಅಂತಂದ್ರೆ ಕಾರು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಹಾ. ಸೊ ಅದೊಂದೇ. ಬಟ್ ಇಟ್ ಇಸ್ ಫೈನ್ ಬಟ್ ಬಿಕಾಸ್ ಇವ್ ಬರ್ಡೇ ದಿನನೇ ಡೆಲಿವರಿ ತಗೋಬೇಕಂತ ಇದ್ ಮಾಡಿದ್ರು. Last year plan ಮಾಡಿ. ಲೈಕ್ ಇಬ್ರು ಹೋಗಿ ಚಾಯ್ಸ್ ಮಾಡಿದ್ದು. ಚಾಯ್ಸ್ ಮಾಡಿ ನಾವು ಪ್ಲಾನ್ ಡೇಟು ಇವಳ ಬರ್ಡೇಗೆ ತಗೊಳ್ಳೋಣ ಅಂತ ಒಂದ್ ವಾರ ಮುಂದಕ್ಕೆ ಹಾಕೋದು. ಅದೇ ಹೇಳಿದ್ನಲ್ಲ, ಅದನ್ನ ನಾವು ಗೋಲ್ಡ್ ನ ಆಕ್ಚುಲಿ ಅಫ್ಕೋರ್ಸ್ ನಮ್ಗೆ ಇಷ್ಟನೇ ಅದು, ಬಟ್ ತುಂಬಾ ಗೋಲ್ಡ್ ಅಂತ ಆತರ ಅಲ್ಲ. ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾವಿಬ್ರು ಎಕ್ಸ್ಪೆಷಲಿ ತುಂಬಾ ಗೋಲ್ಡ್ ಮೇಲೆ ವ್ಯಾಮೋಹ ಆಗ್ಲಿ ಅಥವಾ ಗೋಲ್ಡ್ ಗಿಫ್ಟ್ ಕೊಡ್ತಾರೆ ಅದಕ್ಕೆ ನಿಮ್ಗೆ ಹಂಗೆ ಹಿಂಗೆ ಸಮಥಿಂಗ್ ಏನೇನೇನೋ ಇರತ್ತೆ ತಲೆಯಲ್ಲಿ, ಇದನ್ನೆಲ್ಲ ಇನ್ವೆಸ್ಟ್ಮೆಂಟ್ ಅಂತ ನಾವ್ ಯೋಚನೆ ಮಾಡೋದು. ಸೊ ಬೇರೆ ಏನಿಲ್ಲ, ನಂಗೆ ಚಿಕ್ಕ ಗಿಫ್ಟ್ ಕೊಟ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಆ ಗಿಫ್ಟ್ ತಗೊಳ್ಳೋವಾಗ ಏನ್ ಇಷ್ಟ ಆಗತ್ತೆ, ಇವಳಿಗೆ ಏನ್ ಇಷ್ಟ, ಇವಳಿಗೆ ತಗೋಬೇಕು ಅನ್ನೋದು ಮೈಂಡ್ ಬರುತ್ತಲ್ಲ, ಅದು ನನಗೆ ಮ್ಯಾಟರ್ ಆಗುತ್ತೆ. ಅಂದ್ರೆ ಎಫರ್ಟ್ ಮ್ಯಾಟರ್ ಆಗುತ್ತೆ ಅಷ್ಟೇ. ಸೊ ಆದ್ರೂ ಖುಷಿ ಆಯ್ತು ತುಂಬಾ. ಥ್ಯಾಂಕ್ ಯು ಸೋ ಮಚ್ ಸಜ್ಜು. ಅಂಡ್ ಆರಾಮ ಒಂದ್ ವರ್ಷ ಕಳೀತಲ್ವಾ? ಎಸ್, ಕಳಿತೀನಿ. ನೆಕ್ಸ್ಟ್ ಇಯರ್ ಇನ್ನು ಜಾಸ್ತಿ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆನಾ? ವರ್ಷ ಕೊಡೋಕೆ ಅದೇನು ಹಬ್ಬ ಕೆಟ್ಟೋಯ್ತಾ? ಹುಟ್ಟಿದ ಹಬ್ಬ ನನಗಿಷ್ಟ ಗೈಸ್. ನಾನು ಆಕ್ಚುಲಿ ಹಬ್ಬ ನನ್ನ ಬರ್ಡೇನ ಆಕ್ಚುಲಿ ಅಯ್ಯೋ ಆಗೋಯ್ತಲ್ಲ ಇದ್ ಒಂದ್ ವರ್ಷ ವೆಯ್ಟ್ ಮಾಡ್ಬೇಕಲ್ಲ ಅಂತ ನಾನ್ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಅದೇ ತರ ಆಕ್ಚುಲಿ ಇವ್ರಿಗೆಲ್ಲ ಹೇಳಿಲ್ಲ ಅಯ್ಯೋ ಬರ್ಡೇನ ಬಂತ ಬಿಡು ಅನ್ನೋ ತರ. ನಾನು ಅದನ್ನ ಸೆಲೆಬ್ರೇಟ್ ಮಾಡ್ತೀನಿ ಆ ತರ. ಯಾಕಂದ್ರೆ ಜನವರಿಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ನಂಗೆ ಏನ್ ಕೊಡ್ತೀಯ ಅಂತ. ಹಂಗೆ ನಾನು ಆಕ್ಚುಲಿ ಅವಳಿಗೂ ಖುಷಿ ಪಡಿಸ್ಬೇಕು ಅಂತಾನೆ ಇಂಟೆನ್ಷನ್ ಅಲ್ಲೇ ಮಾಡಿದ್ದು. ಸೊ ಖುಷಿ ಪಟ್ಲು. ಸೊ ಅದೊಂದು ಖುಷಿ ಆಯ್ತು. ಬಟ್ ನನಗೆ ಹೆವಿ ಖುಷಿ ಆಗಿದ್ದು ಎಲ್ಲಿ ಅಂತ ಅಂದ್ರೆ ಆ ಮಿಕ್ಕಿ ಮೌಸ್ ಮತ್ತೆ ಟೆಡಿ ಬೇರ್ ಬಂದಾಗ ಅವಳು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಲ್ಲ ಅಲ್ಲಿ. ಅದಾದ್ಮೇಲೆ ಗೋಲ್ಡ್ ಬ್ರಾಸ್ಲೆಟ್ ಕೊಟ್ಟನಲ್ಲ, ಅವಾಗ ಖುಷಿ ಆಯ್ತು ಅವಳಿಗೆ. ರಿಂಗ್ ಗಿಂತ ಬ್ರಾಸ್ಲೆಟ್ ಕೊಟ್ಟ ಖುಷಿ ಆಯ್ತು. ನಾನು ಅದನ್ನ ಬಿಚ್ಚೇ ಇರ್ಲಿಲ್ಲ, ಅಷ್ಟು ಖುಷಿ ಆಗಿತ್ತು ನನಗೆ. ಓವರ್ ಆಲ್ ಈ ತರ ಇತ್ತು ಬರ್ಡೇ. ಸೊ ಒಂಥರ ಸಿಂಪಲ್ ಆಗಿ ಮಾಡೋಣ ಅಂತ ಹೋಗಿ ಅದೊಂಥರ ಅವ್ರ ಸರ್ಪ್ರೈಸ್ ಟೀಮ್ ಅವರಂತೂ ಸಖತ್ತಾಗಿ ಮಾಡಿದ್ರು. ಸೊ ಅದು ಹೆವಿ ಖುಷಿ ಆಗೋಯ್ತು. ಹೌದು, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ. ಪೇಜ್ ಹಾಕಿರ್ತೀನಿ. ತುಂಬಾ ಒಳ್ಳೆ ಟೀಮ್, ತುಂಬಾ ಕೋಆಪರೇಟಿವ್ ಆಗಿ ಇರ್ತಾರೆ, ಸಕ್ಕತ್ತಾಗಿರುತ್ತೆ. ಓಕೆ, ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಇದೇ ತರ ಜಾಸ್ತಿ ವಿಡಿಯೋಸ್ಗೆ ನಮ್ಮನ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಸೊ ಬಾಯ್.